ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಮೊಸರು ಅವಲಕ್ಕಿ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಬಿಸಿಲುಕಾಲಾಗಿರೋದಂತ ಈ ಥರ ಮೊಸರು ಅವಲಕ್ಕಿ ಮಾಡ್ಕೊಂಡು ತಿಂದ್ರಂತೂ ದೇಹ ಭಾಳ ತಂಪಾಗಿರ್ತದೆ ಅಂತಲೇ ಹೇಳ್ಬೋದು ನೋಡ್ರಿ. ಸಣ್ಣ ಮಕ್ಳು ಕೂಡ ಊಟ ಮಾಡಲ್ರಿ ಬಿಸಿಲುಗಾಲದಲ್ಲಿ, ಅಂಥದ್ರಲ್ಲಿ ಈ ಥರ ಮೊಸರು ಅವಲಕ್ಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರ್ರಿ. ಬಿಸಿಲಲ್ಲಿ ಕೆಲಸ ಮಾಡೋರು, ಆಮೇಲೆ ಆಫೀಸಿಗೆ ಹೋಗೋರು ಕೂಡ ಈ ಥರ ಮೊಸರು ಅವಲಕ್ಕಿ ಮಾಡ್ಕೊಂಡು ತಿಂದರೆ ದೇಹ ಭಾಳ ತಂಪಾಗಿರ್ತದೆ ರೀ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಸಮ್ಮರ್ ಟೈಮಿಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಇದು ಅವಲಕ್ಕಿ ಮೊಸರು. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಜೊತೆಗೆ ಪುಟಾಣಿ ಪುಡಿನ ಕೂಡ ಮಾಡಿದ್ದೀನಿ, ಅದು ಕೂಡ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ನಾನು ಇಲ್ಲಿ ದಪ್ಪನ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿರಿ, ಈ ಥರ ತೋರಿಸಿದ್ದೀನಲ್ಲ, ಈ ದಪ್ಪನ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅವಲಕ್ಕಿ ಬೇಕಾದ್ರೆ ತೊಗೊಬೋದು ರೀ. ನಾನು ಇಲ್ಲಿ ದಪ್ಪನ ಅವಲಕ್ಕಿ ತೊಗೊಂಡಿದ್ದೀನಿ ರೀ, ಚೆನ್ನಾಗಿರ್ತದೆ ಅಂತೇಳಿ ನೋಡಿರಿ. ನಾನು ಒಂದು ಬಟ್ಲ ಅವಲಕ್ಕಿ ತೊಗೊಂಡು ನೆನೆಸಿ ತೊಗೊಂಡಿದ್ದೀನಿ ರೀ. ಇದು ನೀರೆಲ್ಲ ಬಸ್ತು ತೊಗೊಂಡಿದ್ದೀನಿ ನೋಡಿರಿ. ಒಂದು 5 6 ನಿಮಿಷ ನೆನೆಸಿದ್ರೆ ಸಾಕ್ರಿ. ಇದು ಎಲ್ಲ ನೀರೆಲ್ಲ ಸೋಸ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. ಇದು ಅವಲಕ್ಕಿನ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ರೀ, ಸಣ್ಣಗೆ ಹೆಚ್ಕೊಂಡಿದ್ದೀನಿ ರೀ. 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ರೀ. ಇಲ್ಲೊಂದು ಬಟ್ಲ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನೋಡಿರಿ. ಒಂದು ಬಟ್ಲ ಹಾಲು ತೊಗೊಂಡಿದ್ದೀನಿ, ಕಾಸಿ ಆರಿಸಿ ತಣ್ಣಗಿಂತ ಹಾಲು ರೀ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರೀ. ಇಲ್ಲಿ ಒಗ್ಗರಣೆ ಹಾಕ್ಲಿಕ್ಕೆ ಸಾಸಿವೆ ತೊಗೊಂಡಿದ್ದೀನಿ ರೀ. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು 2 ರಿಂದ 3 ಗೋಡಂಬಿ ತೊಗೊಂಡಿದ್ದೀನಿ, ಒಂದು 3 4 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣ್ಸಿಕಾಯಿ, ಒಂದು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ ರೀ. ಇವಾಗ ಒಗ್ಗರಣೆಗೆ ಹಾಕೊಂಡು ಬರ್ರಿ. ಎಣ್ಣೆ ಬಿಸಿಯಾಗಿದ್ದೀನಿ ನೋಡ್ರಿ. ಇವಾಗ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕ್ರಿ. ಇದು 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಈಗ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ, 4 ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ, ಭಾಳ ಒತ್ತದೇನು ಬೇಡ್ರಿ. ಅದು ಗೋಡಂಬಿ ತಗೊಂಡಿದ್ರಲ್ಲ ಅದನ್ನು ಹಾಕಿದ್ದೀನಿ ರೀ. ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇದೆಲ್ಲ 1 ನಿಮಿಷ ಫ್ರೈ ಆದರೆ ಸಾಕ್ರಿ. ಇದು ಭಾಳ ಒತ್ತದೇನು ಬೇಡ್ರಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಒಗ್ಗರಣೆ ಚೆನ್ನಾಗಿರ್ತೈತೆ, ಟೇಸ್ಟ್ ಬರ್ತೈತೆ ರೀ. ಒತ್ತಿ ಬಿಟ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಒಗ್ಗರಣೆ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ, ಅವಲಕ್ಕಿಗೆ ಹಸಿ ಈರುಳ್ಳಿ ಇಟ್ಕೊಂಡಿದ್ದೇನೆ ರೀ, ಅದನ್ನು ಸ್ವಲ್ಪ ಉದುರಿಸ್ತಾ ಇದ್ದೀನಿ ರೀ. ಫಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಹಾಕ್ಕೊಬೋದು ರೀ. ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ರೀ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಮೊಸರು ತೊಗೊಂಡಿದ್ದೀನಿ ರೀ, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಫಸ್ಟಿಗೆ ಒಂದು ಸ್ವಲ್ಪ ಹಾಕಿ ಕಲಿಸ್ತೀನಿ ರೀ, ಆಮೇಲೆ ಮತ್ತೆ ಸ್ವಲ್ಪ ಹಾಕ್ತೀನಿ ರೀ. ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ ಮೊಸರು. ಹಾಲು ತೊಗೊಂಡಿದ್ದೀನಿ ರೀ, ಅದನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ಹಾಲು ಕಾಸಿ ಆರಿಸ್ಬೇಕ್ರಿ, ತಣ್ಣಗಾದ್ಮೇಲೆ ಹಾಕ್ಬೇಕಿದು. ಒಗ್ಗರಣೆ ಕೂಡ ಅಷ್ಟೇ ರೀ, ಒಗ್ಗರಣೆ ಮಾಡಿಕ್ಕಿದ್ದೀನಿ ರೀ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಬೇಕ್ರಿ ಒಗ್ಗರಣೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ, ಎಲ್ಲ ಕಲಿಸ್ಬೇಕು, ಚೆನ್ನಾಗಿ ಕಲಿಬೇಕ್ರಿ. ಅದು ಅವಲಕ್ಕಿ ಜೊತೆ ಒಗ್ಗರಣೆ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ರೀ ಇದು ಅವಲಕ್ಕಿ. ಬಿಸಿಲುಗಾಲದಾಗಂತೂ ತುಂಬ ಒಳ್ಳೇದಂತಲೇ ಹೇಳ್ಬೋದು ಇದು ಮೊಸರು ಅವಲಕ್ಕಿ. ಬ್ಯಾಚುಲರ್ಸಿಗಂತ ಇದು ಈಸಿಯಾಗಿ ಮಾಡ್ಕೊಬೋದು ರೀ, ಕ್ವಿಕ್ಕಾಗಿ ಮಾಡ್ಬೋದು ನೋಡ್ರಿ. ಅಷ್ಟು ಚೆನ್ನಾಗಿರ್ತೈತಿ ಇದು ಮೊಸರು ಅವಲಕ್ಕಿ, ಆರಾಮ್ಸೆ ಮಾಡ್ಕೊಬೋದು. ಬ್ಯಾಚುಲರ್ಸಿಗಂತ ಮಾಡಿದ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಇದು ಒಂದೇ ಸರಿ ಮೊಸರು ಹಾಕಿ ಕಲಿಸ್ಬಿಟ್ರೆ ಎಲ್ಲ ಗಟ್ಟಿ ಆಗ್ತದೆ ಅಂತೇಳಿ ನಾನು ಸ್ವಲ್ಪ ಹಾಕಿ ಕಲಿಸಿದ್ದೆ ರೀ. ಈ ಥರ ನೋಡಿ, ಈಗ ಕಲಿಸ್ಬೇಕ್ರಿ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಬೇಕ್ರಿ ಮೊಸರನ್ನ, ಹಂಗಂದ್ರೆ ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಲು ಮೊಸರು ಹಾಕಿದ್ರೆ ತುಂಬಾ ಟೇಸ್ಟ್ ಇರ್ತೈತೆ ರೀ. ಇದಕ್ಕೆ ನೀವು ಫ್ರೂಟ್ಸ್ ಬೇಕಾದರೂ ಇನ್ನೂ ಆ್ಯಡ್ ಮಾಡ್ಬೋದು ರೀ. ಇಲ್ಲಾಂದ್ರೆ ತರಕಾರಿ ಏನಾದರೂ ಸೌತೆಕಾಯಿ ಆ ಥರ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ರೀ. ಮಕ್ಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ಇಷ್ಟಪಡ್ತಾರೆ ಈ ಥರ ಮಾಡಿದರೆ. ನೋಡಿರಿ, ಉಳಿದಿತ್ತಲ್ಲ ಮೊಸರು, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದೇ ಸರಿ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡ್ತೈತೆ ಅಂತೇಳಿ ನಾನು ಹಂಗೆ ಸ್ವಲ್ಪ ಹಾಕಿ ಕಲಿಸಿದ್ನಿ ರೀ. ಇವಾಗ ಉಳಿದಿತ್ತಲ್ಲ ಮೊಸರು, ಅದನ್ನೆಲ್ಲ ಹಾಕಿ ಕಲಿಸ್ತಿದ್ದೀನಿ ನೋಡಿರಿ. ಈ ಥರ ಕಲಿಸ್ಬೇಕ್ರಿ, ಒಂದು ಕನ್ಸಿಸ್ಟೆನ್ಸಿ ಬರ್ಬೇಕ್ರಿ. ಒಳ್ಳೆ ಪೂರ್ತಿ ಗಟ್ಟಿಗಾರೆ ಪೂರ್ತಿ ನೀರೇ ಅಲ್ರಿ, ಈ ಥರ ಬಂದರೆ ಒಳ್ಳೆ ಸೂಪರ್ ಇರ್ತೈತೆ ರೀ. ತಿನ್ನೋ ಕೂಡ ಭಾಳ ಟೇಸ್ಟ್ ಇರ್ತೈತೆ ರೀ ಇದು.
ಇನ್ನೂ ಸ್ವಲ್ಪ ಹಾಲು ಬೇಕಾದ್ರೆ ನೀವು ಹಾಕ್ಕೊಬೋದು ಇಷ್ಟಪಟ್ಟರೆ. ನೋಡಿರಿ ಈ ಥರ ಬರ್ಬೇಕು ನೋಡಿರಿ, ಎಷ್ಟು ಸಖತ್ತಾಗಿ ಬಂತು ನೋಡಿರಿ. ಇವಾಗ ನೋಡಿರಿ ಒಗ್ಗರಣೆ ಹಾಕಿಕ್ಕಿದ್ವಲ್ಲ ತಣ್ಣಗಾಗೈತೆ ರೀ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ. ಬಿಸಿ ಅನ್ನಕ್ಕೆ ಬಿಸಿ ಹಾಲು ಮೊಸರು ಹಾಕ್ಬಾರ್ದ್ರಿ, ಹಂಗೆ ಬಿಸಿ ಅನ್ನ ಇದ್ದಾಗೆ ಇದು ಹಾಕ್ಬಾರ್ದ್ರಿ, ಒಗ್ಗರಣೆ ಕೂಡ ಹಾಕ್ಬಾರ್ದ್ರಿ. ಇದು ಮೊಸರು ಅವಲಕ್ಕಿ ಆದರೂ ಕೂಡ ಬಿಸಿ ಇದು ಹಾಕ್ಬಾರ್ದ್ರಿ. ಹಂಗಾಗಿ ತಣ್ಣಂದು ಹಾಲು ಹಾಕಿದ್ದೀನಿ ರೀ, ತಣ್ಣಂದಾದ್ಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ ರೀ. ಇದು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಎಲ್ಲದು ಕೂಡ್ಬೇಕ್ರಿ, ಆ ಥರ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸಾರಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕ್ರಿ, ಚೆನ್ನಾಗಿರ್ತೈತಿ. ನಿಮಗಿನ್ನೂ ಜಾಸ್ತಿ ಬೇಕಾತಂದ್ರೆ ಜಾಸ್ತಿ ಹಾಲು ಮೊಸರು ಕೂಡ ಹಾಕೊಬೋದು ರೀ. ಒಂದು ಸರಿ ಎಲ್ಲ ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಎಲ್ಲ ನೋಡಿ ಈ ಥರ ಬಂದೈತೆ ನೋಡಿರಿ. ಇದು ಬರೀ ಸಮ್ಮರ್ ಟೈಮಾಗ ಅಂತಲ್ರಿ, ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಒಳ್ಳೇದ್ರಿ ಇದು ಮೊಸರು ಅವಲಕ್ಕಿ. ಹಂಗೆಲ್ಲಾದರೂ ನಾವು ನಾನ್ ವೆಜ್ ತಿಂದೀವಿ ಅಂತಂದರೆ ನಮಗೆ ಡೈಜೆಷನ್ ಆಗಿರಲ್ರಿ, ರಾತ್ರಿ ಊಟನ ಮಾಡೋಕ್ಕಾಗಲ್ಲ ಅಂತ ಅದರಲ್ಲಿ ಲೈಟಾಗಿ ಈ ಥರ ಮಾಡ್ಕೊಂಡು ತಿಂದರೂ ಕೂಡ ಒಳ್ಳೆ ಡೈಜೆಷನ್ ಆಗ್ತೈತೆ ರೀ. ನಾನು ಒಂದು ಬಟ್ಲ ಅವಲಕ್ಕಿ ತೊಗೊಂಡು ಮಾಡಿದ್ದೀನಿ ರೀ. ನಿಮಗೆ ಜಾಸ್ತಿ ಬೇಕಾತಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ರೀ. ಇವು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ ಮೇಲೆ. ಬೆರಳು ಕೊತ್ತಂಬರಿ ಹಾಕಿದ್ದೀನಿ, ಈಗೆಲ್ಲ ಕಲಿಸ್ತಾಯಿದ್ದೀನಿ ನೋಡಿರಿ. ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನು ಕೊತ್ತಂಬರಿ ಹಾಕಿರ್ತೀವಲ್ಲ ಎಲ್ಲ ತುಂಬಾ ಟೇಸ್ಟ್ ಇರ್ತೈತೆ ರೀ. ಇದು ಬೆಳಗ್ಗೆ ಒಂದೊಂದು ಸಲ ಒಬ್ಬೊಬ್ರಿಗೆ ಊಟ ಮಾಡೋಕ್ಕೆ ಅನಿಸಲ್ರಿ, ಅಂಥ ಟೈಮ್ನಾಗ ಕೂಡ ಇದು ಮಾಡ್ಕೊಂಡು ತಿನ್ಬೋದು ರೀ. ಇದು ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿರ್ತೈತೆ ರೀ. ಅನ್ನ ಮಾಡಬೇಕು, ಕಲಿಸ್ಬೇಕು, ಬಿಸಿ ಅನ್ನ ಆರ್ಬೇಕು ಅನ್ನೋದು ಕೂಡ ಇಲ್ಲರಿ. ಸ್ವಲ್ಪ ಅವಲಕ್ಕಿದ್ರೆ ಬೇಗನೆ ನೆನೆಸಿ ಮಾಡ್ಕೊಬೋದು ರೀ. ಇದು ಮೊಸರನ್ನ ಅಷ್ಟು ಸೂಪರಾಗಿರ್ತೈತೆ ನೋಡಿರಿ. ಬ್ಯಾಚುಲರ್ಸ್ಗಂತೂ ಭಾಳ ಸೂಪರ್ ಇದು, ಈಸಿ ಕ್ವಿಕ್ಕಾಗಿ ಮಾಡೋದು ಅಂತ ಮೊಸರು ಅವಲಕ್ಕಿ ಅಂತ ಹೇಳ್ಬೋದು ನೋಡಿರಿ. ಇದು ಸೂಪರಾಗಿರ್ತೈತೆ ರೀ, ಅಷ್ಟೇ ಟೇಸ್ಟಾಗಿರ್ತೈತೆ ರೀ. ಇದು ನೋಡಿರಿ ಮೊಸರು ಅವಲಕ್ಕಿ ರೆಡಿ ಆಯ್ತು ರೀ. ಇಷ್ಟೇ ನೋಡಿರಿ, ಬೇಗ ಆಗ್ತದೆ ನೋಡಿರಿ ಮೊಸರು ಅವಲಕ್ಕಿ ರೆಡಿ. ನೋಡಿರಿ ಎಷ್ಟು ಸಖತ್ತ ಬಂದತ್ತೆ ನೋಡಿರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ರೀ. 2-3 ನಿಮಿಷ ಅಂದ್ಕೊಳ್ರಿ, ಅಷ್ಟು ಬೇಗ ಆಗೋಗ್ತೈತೆ. ಅವಲಕ್ಕಿ ಒಂದು ನೆನೆಸ್ಕೊಂಬಿಟ್ರೆ ಆಯ್ತು, ನಿಮ್ದು ಏನಿಲ್ಲ ಕೆಲಸ, ಪಟಾಫಟ್ ಅಂತ ಮಾಡ್ಕೊಬೋದು ರೀ. ಮೊಸರು ಅವಲಕ್ಕಿ ಅಷ್ಟು ಟೇಸ್ಟಾಗಿರ್ತೈತಿ. ಹೋಟೆಲ್ ಸ್ಟೈಲಲ್ಲಂತೂ ಸೂಪರಾಗಿರ್ತೈತೆ ನೋಡಿರಿ. ಇದಕ್ಕೊಂದು ಸ್ವಲ್ಪ ಪುಟಾಣಿ ಪೌಡ್ರ್ ಬಿತ್ತಂದ್ರೆ ಆಯ್ತು ರೀ. ಇನ್ನು ಒಂದು ಜೊತೆಗೆ ಒಂದು ಉಪ್ಪಿನಕಾಯಿ ಇತ್ತಂದರೆ ತುಂಬಾ ಟೇಸ್ಟ್ ಅಂತ ಹೇಳ್ಬೋದು ರೀ. ಅಷ್ಟು ಟೇಸ್ಟಾಗಿರ್ತೈತೆ ನೋಡಿ. ಉಪ್ಪಿನಕಾಯಿ ಪುಟಾಣಿ ಪುಡಿ ಇತ್ತಂದರೆ ಪ್ಲೇಟ್ ಫುಲ್ ಖಾಲಿ ರೀ. ಇದು ಮೊಸರು ಅವಲಕ್ಕಿ ಅಷ್ಟು ಟೇಸ್ಟಾಗಿರ್ತೈತೆ ರೀ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದತ್ತೆ ನೋಡಿರಿ. ಇದಕ್ಕೆ ನೋಡಿರಿ ಇವಾಗ ಪುಟಾಣಿ ಪೌಡ್ರು ಹಾಕ್ತಾಯಿದ್ದೀನಿ ರೀ. ಪುಟಾಣಿ ಪುಡಿ ಅಂತಾರಲ್ಲ, ಹುರ್ಗಡ್ಲೆ ಪುಡಿ ಅಂತಾರಲ್ಲ, ಅದನ್ನ ಹಾಕ್ತಾಯಿದ್ದೆ ನೋಡಿರಿ. ಈ ಮೊಸರು ಅವಲಕ್ಕಿ ಪುಟಾಣಿ ಪೌಡ್ರನ್ನೇ ಕಾಂಬಿನೇಷನ್ ರೀ. ಒಳ್ಳೆ ಟೇಸ್ಟ್ ಕೊಡೋದು ಪುಟಾಣಿ ಪೌಡ್ರಿ ನೋಡಿರಿ. ಇದನ್ನ ಹೆಂಗೆ ಮಾಡೋದಂತ ಕೂಡ ತೋರಿಸ್ತೀನಿ ರೀ, ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ. ಮೊಸರು ಅವಲಕ್ಕಿ ಪುಟಾಣಿ ಪೌಡ್ರ್ ಹಾಕಿನಿ, ಹಂಗೆ ಈರುಳ್ಳಿ ಇದ್ದು ಕೂಡ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ರೀ ಮೊಸರು ಅವಲಕ್ಕಿ. ಪುಟಾಣಿ ಪೌಡ್ರ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈಗ ಒಂದು ಬಟ್ಲ ಪುಟಾಣಿ ತೊಗೊಂಡಿದ್ದೀನಿ, ಹುರ್ಗಡ್ಲೆ ಅಂತಾರಲ್ಲ ಅದು. ಅಚ್ಚ ಖಾರ ಪುಡಿ ತೊಗೊಂಡ್ರಿ 4 ಸ್ಪೂನು. ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಇದು ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ತುರ್ದು ತೊಗೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ, ಕಲ್ಲುಪ್ಪು ತೊಗೊಂಡಿದ್ದೀನಿ ರೀ, ರುಚಿಗೆ ತಕ್ಕಷ್ಟು. ಇವಾಗ ನೋಡಿರಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಪುಟಾಣಿ ತೊಗೊಂಡಿದ್ದೀನಿ ರೀ, ಒಂದು ಬಟ್ಲ ಪುಟಾಣಿ ಹಾಕ್ತಾಯಿದ್ದೀನಿ ನೋಡಿರಿ. ಇನ್ನು 4 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ರೀ, ಅಚ್ಚ ಖಾರದ ಪುಡಿ. ಒಣ ಕೊಬ್ಬರಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ನೀವು ನೈಸ್ ಉಪ್ಪು ಕೂಡ ಬೇಕಾದ್ರೆ ಹಾಕ್ಕೊಬೋದು ರೀ. ಇವು ಮುಚ್ಚಳ ಮುಚ್ಚಿ ನೋಡಿರಿ, ಸಣ್ಣ ಪೌಡ್ರ್ ಮಾಡ್ಕೊಂಬರಕ್ರಿ. ನೋಡಿರಿ ಪುಟಾಣಿ ಪುಡಿ ರೆಡಿ ಆಯ್ತು ನೋಡಿರಿ. ಇಷ್ಟ ಈಸಿ ರೀ ಇದು, ಒಂದು 2 ನಿಮಿಷದಲ್ಲಿ ರೆಡಿ ಆಗಿಬಿಡ್ತೈತೆ ರೀ. ಇದು ಮೊಸರು ಅವಲಕ್ಕಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಿದ್ರೇ ಟೇಸ್ಟ್ ರೀ ಮೊಸರು ಅವಲಕ್ಕಿ ತಿನ್ನಲಿಕ್ಕೆ. ನೋಡಿರಿ ಈ ಥರ ಪುಡಿ ಮಾಡ್ಕೊಂಬಂದ್ರೆ ಸಾಕ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದತ್ತೆ ನೋಡಿರಿ. ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕ್ರಿ. ಈ ಥರ ಎಲ್ಲ ಒಂದು ಸಾರಿ ಕಲಿಸ್ಕೊಂಡ್ರೆ ಆಯ್ತು ರೀ. ಪುಟಾಣಿ ಪುಡಿ ರೆಡಿ ರೀ. ನೋಡಿರಿ ಮೊಸರು ಅವಲಕ್ಕಿ ಮಾಡಿದ್ದೀನಿ, ಜೊತೆಗೆ ಪುಟಾಣಿ ಪೌಡ್ರ್ ಹೆಂಗೆ ಮಾಡೋದಂತ ತೋರಿಸಿದ್ದೀನಿ ರೀ. ಹೆಂಗೆ ಬಂತಂತ ಕೂಡ ನೀವು ಒಂದು ಸಾರಿ ಮನೆ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.